ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಸ್ಪೆಷಲ್ ಆದ ಜಾಗಕ್ಕೆ ಹೋಗ್ತಾ ಇದೀನಿ ಟು ಸ್ಟಾರ್ಟ್ ಸಮಥಿಂಗ್ ವೆರಿ ಸ್ಪೆಷಲ್. ಇನ್ಮೇಲೆ ಯೂಟ್ಯೂಬ್ ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡೋಣ ಅನ್ಕೊಂಡಿದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಇನ್ನೂ ತುಂಬಾ ಸ್ಪೆಷಲ್ ಆಗಿರೋ ಪ್ಲೇಸ್ ನಾನು ಬ್ಲೆಸಿಂಗ್ಸ್ ತಗೊಳೋಣ ಅಂತ. ಸೊ ಸ್ಟೇ ಟ್ಯೂನ್. ಎಲ್ಲಿಗೆ ಹೋಗ್ತೀನಿ, ಏನೇನ್ ಮಾಡ್ತೀನಿ ಇವತ್ತೆಲ್ಲ ಅದು ಅನ್ನೋದ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಇವಾಗ ಬಸ್ ಹತ್ತಿದೀನಿ. ಲೆಟ್ ಮಿ ಶೋ ಯು ಎಷ್ಟ್ ಚೆನ್ನಾಗಿ ಗಾಡಿ ಬರ್ತದೆ, ಇನ್ನೇನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಮನೇಲಿ ಬರ್ಬೇಕಾದ್ರೆ ಒಂದು ಬಿಗ್ಗೆಸ್ಟ್ ಇನ್ಸಿಡೆಂಟ್ ನಡೀತು. ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಮೇಲೆ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದೀನಿ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ. ಇವಾಗ ಬನಶಂಕರಿಯಲ್ಲಿ ಇಳ್ಕೊಂಡಿದ್ವಿ. ಸೊ ನಾವು ಹೋಗ್ಬೇಕಾಗಿರೋ ಟೆಂಪಲ್ಗೆ 4 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ವಿಲ್ ಸಿ, ಆಟೋ ವೈಟ್ ಮಾಡ್ತಾ ಇದೀವಿ. ಹೋಗಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಆಟೋದಲ್ಲಿ ಹೋಗ್ತಾ ಇದ್ವಿ. ಇನ್ನೊಬ್ಳಿಗೆ ಶಿ ಇಸ್ ನಾಟ್ ವೆರಿ ಕಂಫರ್ಟಬಲ್ ಇನ್ ಕ್ಯಾಮರಾ. ಸೊ ನಾವಿಬ್ರು ಮಾತ್ರ ಇಲ್ಲಿ ಕಾಣಿಸ್ಕೊಂತಾ ಇದ್ವಿ. ಸೊ ಬನಶಂಕರಿ ರೂಟ್ ತುಂಬಾ ದಿವಸ ಆಯ್ತು ಈ ಕಡೆ ಎಲ್ಲ ಬಂದು. ಸೊ ಇವಾಗ ಬನಶಂಕರಿಯಲ್ಲಿ ಇಳ್ಕೊಂಡು ಆಟೋ ಹತ್ತಿ ಹೋಗ್ತಾ ಇದ್ವಿ. ನಾನು ನನ್ನ ಸ್ಕೂಲ್ ಫ್ರೆಂಡ್ ಛಾಯಾ ಮತ್ತೆ ಸಂಗೀತ. ಬಟ್ ಸಂಗೀತ ಇಸ್ ನಾಟ್ ವೆರಿ ಮಚ್ ಕಂಫರ್ಟಬಲ್ ಇನ್ ಕ್ಯಾಮರಾ ಅನ್ನೋದ್ರಿಂದ ನಾವು ಅವಳನ್ನ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಈ ಬ್ಲಾಗ್ ಅಲ್ಲಿ. ಸೊ ತುಂಬಾ ಎಕ್ಸೈಟಿಂಗ್ ಆಗಿದೆ. ಅದ್ ಮಾತ್ರ ಅಲ್ಲ, ಆಫ್ಟರ್ ಡಿಗ್ರಿ ಲೈಫ್ ಅವಳು ಕಾಲೇಜ್ ಮುಗಿದ್ದು ನನ್ಗೆ ಇನ್ನೊಂದು ಎಕ್ಸಾಮ್ ರಿಮೈನಿಂಗ್ ಇದೆ. ಬಟ್ ಅದು ತುಂಬಾ ಲೇಟ್ ಆಗಿರೋದ್ರಿಂದ ಸೊ ಎಲ್ರು ಅವ್ರವ್ರ ಲೈಫ್ ಅಲ್ಲಿ ಬ್ಯುಸಿ ಆಗ್ಬಿಡ್ತಾರೆ, ಜಾಬ್ ಅದು ಸಮಥಿಂಗ್ ಎಲ್ಸ್. ಸೊ ಅದಕ್ಕೆ ಇವತ್ತು ಒಂದ್ ದಿವಸ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ. ಮತ್ತೆ ತುಂಬಾ ದಿವಸ ಆಯ್ತು ನಾವು ದೇವಿ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು. ಅಂಡ್ ಮೋರ್ ಓವರ್ ದಿಸ್ ಇಸ್ ದ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಇಟ್ ಇಸ್ ವೆರಿ ಸ್ಪೆಷಲ್. ಸೊ ಏನಾದ್ರು ಹೇಳಕ್ಕಿದೆಯಾ ಛಾಯಾ? ನಾನ್ ತುಂಬಾ ಸಲ ಅನ್ಕೊಂಡು ಹೋಗಕ್ಕಾಗಿಲ್ಲ, ಬಟ್ ಇವಾಗ ಟೈಮ್ ಅಂತ ಹೋಗ್ತಾ ಇದೀನಿ. ಅದ್ ಮಾತ್ರನೇ ಎಲ್ಲ ನಾನು ಬ್ಲಾಗಿನ ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂದಿದ್ದೀನಿ. ಗುಡ್ ಸ್ಟಾರ್ಟ್, ಒಳ್ಳೆ ಜಾಗದಿಂದ ಪಾಸಿಟಿವ್ ವೈಬ್ಸ್ ಅನ್ನ ಹಾಕ್ಬೇಕು ದೇವಿ ದರ್ಶನದ ಜೊತೆಗೆ ಅಂತ. ಸೊ ಎಲ್ಲಾರು ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೆ ಆಟೋ ಅಲ್ಲಿ ಡ್ರೈವ್ ಹೋಗ್ತಾ ಇದೀವಿ. ರೋಡ್ಸ್ ಎಲ್ಲ ತುಂಬಾನೇ ಪ್ಲೆಸೆಂಟ್ ಆಗಿದೆ. ಆಲ್ಮೋಸ್ಟ್ ವೆದರ್ ಇಸ್ ಲೈಕ್ ರೈನಿಂಗ್ ಅಲ್ವಾ, ನೋಡೋಣ ಏನಾಗುತ್ತೋ. ಆಕ್ಚುಲಿ ನಾವು ಬೇರೆ ಜಾಗಕ್ಕೂ ಹೋಗೋಣ ಅನ್ಕೊಂಡ್ವಿ. ವೆದರ್ ಈ ತರ ರೈನಿ ಆಗಿರೋದಕ್ಕೆ ವಿ ಶುಡ್ ಥಿಂಕ್ ಅಬೌಟ್ ಇಟ್. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಾನು ನಿಮ್ಗೆಲ್ಲ ಹೇಳ್ಕೊ ಹೇಳ್ತೀನಿ ಅಂತ. ಏನಕ್ಕೆ ಲೇಟ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಈ ಬಳೆ ಹಾಕೋದಿಕ್ಕೆ ನನಗೆ ಒಳ್ಳೆ ಪ್ರೈಸ್ ಕೊಡ್ತೀವಿ. ಬಳೆ ಒಳ್ಳೆ ಸಂಪ್ರದಾಯವಾಗಿ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ರೆ ಈ ಬಳೆ ಇದೆಯಲ್ಲ ಕೈ ಹಂಗೆ ಕುಯ್ಕೊಂಡ್ಬಿಡ್ತು ಗೈಸ್. ನಾನ್ ಸ್ಟಾಪ್ ಲೇಟ್ ಬರ್ತಾನೆ ಇತ್ತು. ಓ ಮೈ ಗಾಡ್, ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಈ ತರ ಆಯ್ತು. ಬಟ್ ಇವ್ ಹಾಕಬೇಕು, ಅದನ್ನ ಪಾಸಿಟಿವ್ ಆಗಿ ತಗೊಂಬೇಕು. ಒಂದ್ಸತಿ ಕೆಟ್ಟದ್ ನಡೀತು ಅಂದ್ರೆ ಲೈಫಲ್ಲಿ ಇನ್ಮೇಲೆ ಲೈಫಲ್ಲಿ ಅಲ್ಲ, ಇವತ್ತು ಇನ್ನೊಂದ್ಸತಿ ಕೆಟ್ಟದ್ ನಡೆಯಲ್ಲ, ಒಳ್ಳೇದ್ ನಡೆಯುತ್ತೆ ಅಂತ. ಸಿ ವೆನ್ ಯು ಗ್ರಾಪ್ ಪಾಸಿಟಿವ್, ಲೈಫ್ ತುಂಬಾ ಪಾಸಿಟಿವ್ ಆಗಿರುತ್ತೆ ಅಂತ ನಾನ್ ಅನ್ಕೊಂತೀನಿ. ಸ್ವೀಟ್ಸ್ ಮಾತ್ರ ಅಮೇಸಿಂಗ್ ಆಗಿದೆ. ವೆದರ್ಗೆ, ಟ್ರಾವೆಲಿಂಗ್ಗೆ ಇಟ್ ಇಸ್ ಟೂ ಗುಡ್. ಮತ್ತೆ ನಾನು ಸ್ಪೆಷಲ್ ಆಗಿದೆ ಅಂತ ಈ ಬ್ಲಾಗ್ ಆಗ್ಲಿ, ಈ ವೇ ಆಗ್ಲಿ ನಂಗಂತೂ ತುಂಬಾನೇ ಸಕ್ಕತ್ತಾಗಿ ಅನಿಸ್ತಾ ಇದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಅದಕ್ಕೆ ಡ್ಯುಯಲ್ ಕ್ಯಾಮರಾ ಇಟ್ಕೊಂಡಿವಿ. ಆಸ್ ವೆಲ್ ಆಸ್ ನನ್ನ ಫೇಸ್ ನ, ಆಸ್ ವೆಲ್ ಆಸ್ ನೀವು ಏರಿಯಾಸ್ ನೋಡ್ಬೋದು ಅಂತ. ಇನ್ನೊಂದು ರೀಸನ್ ಏನಕ್ಕೆ ಚೆನ್ನಾಗಿದೆ ಹೇಳು? ಏನ್ ಹೇಳು? ನಾನಿದ್ದೀನಲ್ಲ ಅದಕ್ಕೆ. ಈ ಮನೆ ನೋಡಿ ಗೈಸ್, ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಈ ತರ ಮನೆ ಚೆನ್ನಾಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಬೋರ್ಡ್ ನೋಡೆ. ಸೊ ನಾವು ಬಂಡೆ ಮಾಕಾಳಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಈ ದರ್ಶನ ಮಾಡಕ್ ಫಸ್ಟ್ ಟೈಮ್ ಬಂದಿದೀವಿ. ಇಲ್ಲಿ ಬಂದೇ ನಾವು ತರ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇದೆ. ಸೊ ನೀವೆಲ್ಲರೂ ಕೂಡ ನನಗೆ ಬ್ಲೆಸ್ ಮಾಡಿ ಒಳ್ಳೇದಾಗ್ಲಿ ಅಂತ. ನೀವು ಸ್ಟಾರ್ಟ್ ತಾಯಿ ಆಶೀರ್ವಾದದಿಂದ ಒಳ್ಳೇದೇ ಆಗುತ್ತೆ ಅಂತ ಬಯಸ್ತಾ ಇದೀನಿ. ನನ್ಗೆ ಮಲ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ. ದೇವಸ್ಥಾನಕ್ ಬಂದು ಮಲ್ಗೆ ಹೂವು ಮುಟ್ಕೊಂಡಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ವಾ. ದೀಪ ಹಚ್ಚೋಣ ಅಂತ ಇದನ್ನು ತಗೊಂಡಿದೀವಿ. ಮತ್ತೆ ಪೂಜೆ ಸಾಮಾನು ಇವಳ ಕೈಯಲ್ಲಿದೆ, ತೋರ್ಸೆ. ಸೊ ಫಸ್ಟ್ ಟೈಮ್ ಬಂದಾಗ ಕಂಪ್ಲೀಟ್ ಪೂಜೆ ಮಾಡ್ಕೊಂಡು ಹೋದ್ರೆ ನಮಗೊಂದು ಸ್ಯಾಟಿಸ್ಫೈ ಇರುತ್ತಲ್ವಾ. ಅದಕ್ಕೆ ಸೊ ಎಂಟ್ರೆನ್ಸ್ ಹೆಂಗಿದೆ ದೇವ್ರಿ ಗೈಸ್, ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಟೂ ಗುಡ್. ನಾನು ತುಂಬಾ ಸೀರಿಯಲ್ಸ್ ಅಲ್ಲಿ ಆಗ್ಲಿ, ತುಂಬಾ ಸೆಲೆಬ್ರಿಟೀಸ್ ಹೋದಾಗ, ಭವ್ಯ ಗೌಡ ಕೂಡ ಹೋದಾಗ ನೋಡಿದೀನಿ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ನೋಡಿ. ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಬಂಡೆ ಮಾತಾಳಮ್ಮ ಟೆಂಪಲ್. ಟೂ ಗುಡ್ ಅಲ್ವಾ, ತುಂಬಾ ಚೆನ್ನಾಗಿದೆ. ನನ್ ಫ್ರೆಂಡ್ ಅಂತೂ ಬಾ ಬೇಗ ಟೆಂಪಲ್ ಮುಚ್ಚೋಗುತ್ತೆ ಅಂತ ಮಾಡ್ತಾ ಇರ್ತಾಳೆ. ಟೆಂಪಲ್ಗೆಲ್ಲ ಬಂದ್ರೆ ಪೀಸ್ಫುಲ್ ಆಗಿ ಬರ್ಬೇಕಲ್ವಾ. ಟೂ ಗುಡ್. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ ದೇವನ್ನ. ಇಟ್ಸ್ ಲೈಕ್ ಸೋ ಅಮೇಸಿಂಗ್ ಅಂತಾನೆ ಹೇಳ್ಬೋದು.
ಹೊಕ್ಕೆ ಕಟ್ಕೊಂಡು ಇಲ್ಲಿ ಬೀಗಾನು ಹಾಕಿದ್ದಾರೆ. ಸೊ ಹಂಗೆ ಸೊ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್. ಫಿಶ್ ಟ್ಯಾಂಕ್ ಇಂದ ಹಿಡಿದು ಎಲ್ಲಾನು ಇದೆ ದೇವಸ್ಥಾನದಲ್ಲಿ. ಇಟ್ ಇಸ್ ಸೋ ಬ್ಲೆಸ್ಫುಲ್. ಐ ಆಮ್ ಕಮಿಂಗ್ ಟು ದಿಸ್ ಟೆಂಪಲ್. ಮೇ ಬಿ ದೇವ್ರ ಆಶೀರ್ವಾದದಿಂದ ಈ ಬ್ಲಾಗ್ ಸಕ್ಸಸ್ ಆಗಿ ಯೂಟ್ಯೂಬ್ ಸಕ್ಸಸ್ ಆದ್ರೆ ಐ ಬಿ ಹ್ಯಾಪಿ. ಪ್ಲೀಸ್ ಸಪೋರ್ಟ್ ಮೀ. ತುಂಬಾನೇ ಚೆನ್ನಾಗಿದೆ ನೋಡಿ ಫಿಶ್ ಟ್ಯಾಂಕ್ ಹೆಂಗಿದೆ, ಎಷ್ಟು ರಶ್ ಆಗಿದೆ ನೋಡಿ. ಓ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಆಲ್ರೆಡಿ ಹಚ್ಕೊಂಡಿದ್ದಾರೆ. ನಾವ್ ಅದೇ ಯೋಚನೆ ಮಾಡ್ತೀವಿ ಇಲ್ಲ ಹಚ್ಚೋಣ ಇಲ್ಲ ಅಂದ್ರೆ ಒಳಗೋಗ್ ಹಚ್ಚೋಣ ಅಂತ. ಇಷ್ಟ ತೆಗೀತೇನೆ ಇಡೀ ದೀಪ ಆಲ್ ದ ವಿಶಸ್ ಕಮಿಂಗ್. ದೀಪ ಕೂಡ ಹಚ್ಚಿದೀವಿ. ಸೊಳ್ಳೆ ಮಂದಿರ ಮಾತಾಡಮ್ಮ ಇಲ್ಲೂ ತುಂಬಾ ದೇವಸ್ಥಾನ ಇದೆ. ಸೊ ತುಂಬಾನೇ ಚೆನ್ನಾಗಿದೆ. ಒಳಗೆ ತೋರ್ಸಕ್ಕಾಗಿಲ್ಲ ಬಿಕಾಸ್ ನಿಮ್ ಕ್ಯಾಮರಾ ಅಲ್ಲೂ ಇಲ್ಲ. ಮೇ ಬಿ ಒಳ್ಳೇದಾಗಬೇಕು. ನಂಗೆ ಸಪೋರ್ಟ್ ಮಾಡಿ ತಾಯ್ತಾ ತಗೊಂತಾ ಇದೀನಿ. ಒಳಗೆ ವಿಡಿಯೋ ಮಾಡಕ್ ಬಂದಿಲ್ಲ, ಸೊ ಇಲ್ಲೇ ಮಾಡ್ತಾ ಇದ್ವಿ. ಸೊ ಬಂಡೆ ಮಕ್ಕಳಮ್ಮ ಒಳಗೂ ಹಿಂಗೆ ಇದೆ. ಸೊ ತುಂಬಾ ಪಾಸಿಟಿವ್ ಆಗಿ ಅನ್ಸ್ತು. ತುಂಬಾ ಸತಿ ಯು ಬಿಲೀವ್ ಆರ್ ನಾಟ್ 3 ಸತಿ ದರ್ಶನ ಆಯ್ತು. ಇಟ್ ಇಸ್ ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಮೇ ಬಿ ದೇವ್ರ ದರ್ಶನ ಸತಿ ಆಗೋದು ತುಂಬಾನೇ ಖುಷಿ ಅನ್ಸ್ತು. ಇಲ್ಲಿ ಪ್ರಸಾದನ ಕೊಡ್ತಾರೆ. ಸೊ ಇದ್ರಲ್ಲಿ ತುಂಬಾ ವಿಷಯ ಇದೆ. ನೀವು ಹೊಸದಾಗಿ ಬರ್ತಾ ಇದೆ ಕಂಪ್ಲೀಟ್ ಆಗಿ ತಿಳ್ಕೊಂಡ್ ಬನ್ನಿ. ದರ್ಶನ ಆಯ್ತು. ಇದು ಗೈಸ್ ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್ ಆಫ್ ಬಂಡೆ ಮಕ್ಕಳಮ್ಮ ಟೆಂಪಲ್. ತುಂಬಾನೇ ಚೆನ್ನಾಗಿದೆ. ಕುತ್ಕೊಳ್ಳೋಕ್ಕೂ ಜಾಗ ಮಾಡ್ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ತಾಯ್ತಾ ಇಸ್ಕೊಂಬರಕ್ ಹೋಗಿದ್ದಾರೆ. ನಾನು ಆಲ್ರೆಡಿ ತಾಯ್ತಾ ಹಾಕೊಂಡಿದೀನಿ. ಸೊ ಸ್ವಲ್ಪ ಹೊತ್ತು ಅವ್ರು ಬರೋ ತನಕ ಕುತ್ಕೊಂತಾ ಇದ್ದೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ರಿಟರ್ನ್ ಹೋಗ್ತಾ ಇದ್ವಿ. ಇಲ್ಲಿಂದ ಬನಶಂಕರಿ ತನಕ ಮತ್ತೆ ಆಟೋನ ಬುಕ್ ಮಾಡ್ತೀವಿ. ಇಟ್ ವಾಸ್ ಸಚ್ ಎ ಪ್ಲೆಸೆಂಟ್ ಡೇ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು ಡೇ ಮಾತ್ರ. ನಿನಗೆ ಹೆಂಗ್ ಅನ್ಸ್ತು ಛಾಯಾ? ಚೆನ್ನಾಗಿತ್ತು. ನೈಸ್. ಸೊ ಇನಿಷಿಯಲಿ ಇವ್ರಿಬ್ರು ಕರಿತಾ ಇದ್ದಕ್ಕೆ ಟೆಂಪಲ್ ಬರ್ತಾ ಇದೆ. ಆಕ್ಚುಲಿ ನಂದು ಇವತ್ತು ಪ್ಲಾನೇ ಬೇರೆ ಇತ್ತು. ಸೊ ವಾಟ್ ಎವರ್ ತುಂಬಾ ಚೆನ್ನಾಗಾಯ್ತು ದರ್ಶನ ಮಾತ್ರ. ತುಂಬಾ ಚೆನ್ನಾಗಿತ್ತು. ಪೀಸ್ಫುಲ್ ಆಗಿತ್ತು ಟೆಂಪಲ್. ಅಂಡ್ ಇವತ್ ಗೊತ್ತಾಯ್ತು ಯಾಕೆ ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಅಷ್ಟು ಜನ ಹೋಗ್ತಾರೆ, ಅಷ್ಟು ಪವರ್ಫುಲ್ ಅಂತ. ಅಲ್ದಿರ ತಡೆನೂ ಹೊಡಿತಾರೆ ಅಲ್ಲಿ. ನಿಮ್ಗೆ ದೃಷ್ಟಿ ಆತರ ಬೇರೆ ಬಂದು ಹೊಡಿಸ್ಕೊಬಹುದು. ಕ್ಲಿಯರ್ ಕಟ್ ಆಗಿ ತಿಳ್ಕೊಂಬನ್ನಿ. ದಿಸ್ ಇಸ್ ಮೈ ಸಜೆಷನ್. ಇಲ್ಲಿ 1 ಕಿಲೋಮೀಟರ್ ಇದೆ ನಮ್ ಮನೆಗೆ. ಸೊ ನನ್ ಫ್ರೆಂಡ್ ಇದ್ಲಲ್ಲ, ಅವಳು ಅರ್ಧ ದಾರಿಗೆ ಬರ್ತಾಳೆ ಅಂತ ಸರಿ ಬಿಡು ಅಂತ ಹಂಗೆ ನಡ್ಕೊಂಡೇ ಹೋಗ್ತಾ ಇದೀನಿ. ತುಂಬಾನೇ ಚೆನ್ನಾಗಿತ್ತು ಡೇ. ಐ ಹೋಪ್ ಯು ಗೈಸ್ ಆಲ್ಸೋ ಲೈಕ್ ದಟ್ ವಿಡಿಯೋ. ಫಸ್ಟ್ ಸ್ಟಾರ್ಟ್ ದೇವಸ್ಥಾನದಿಂದ ಮಾಡೋದು ನನ್ಗೆ ಒಂಥರ ಪೀಸ್ಫುಲ್ ಅಂಡ್ ಪ್ಲೆಸೆಂಟ್ ಮತ್ತೆ ಖುಷಿನೂ ಕೊಡ್ತು ಅದು ನನಗೆ. ಮೇ ಬಿ ಅದ್ರಿಂದ ಮೇ ಬಿ ನನ್ಗೂ ಅಚೀವ್ ಮಾಡಕ್ಕೆ ಇದೊಂದು ಒಳ್ಳೆ ಖುಷಿ ಆಗಿರುತ್ತೆ ಅಂತ ಅನ್ಕೊಂತ ಇದ್ದೀನಿ. ಐ ಗೈಸ್ ಮನೆಗೆ ರೀಚ್ ಆಗ್ಬಿಟ್ಟೆ. ಐ ಹೋಪ್ ದ ವಿಡಿಯೋ ಇಸ್ ಟೂ ಗುಡ್. ಐ ಹೋಪ್ ನೀವು ಕೂಡ ನನ್ನ ಮೇಲೆ ಪ್ರತಿಯೊಂದು ವಿಡಿಯೋನು ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ. Until then, meet you in another video. Stay tuned for my upcoming videos. In ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅನ್ಕೊಂಡಿದೀನಿ. It was so pleasant day ನನ್ಗಂತೂ. Bye guys, take care.